ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್. ಬಹಳ ದಿನಗಳ ನಂತರ ಈ ಒಂದು ವಿಡಿಯೋವನ್ನು ನಾವೀಗ ಇಲ್ಲಿ ಒಂದು ಅಪ್ಲೋಡ್ ಮಾಡ್ತಾ ಇದ್ವಿ. ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಒಂದು ನೋಟಿಫಿಕೇಶನ್ ಬಂದಂತ RPF ಗೆ ಸಂಬಂಧಪಟ್ಟಂತ ಒಂದು 2018ನೇ ಸಾಲಿನ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿದೀವಿ. ಕ್ವಶನ್ ಅನ್ನ ನೋಡೋಣ. ಯಾವ ರೀತಿಯಾಗಿದಾವೆ ಅಂತ. ಓಕೆ, ನೋಡ್ರಿ, ಇದು ಒಂದು ಕ್ವಶನ್ ಇದೆ. ಇನ್ ದಿಸ್ ಕ್ವಶನ್ ಇದು ಒಂದು ಏನಪ್ಪಾ ಅಂತಂದ್ರೆ ಒಂದು ಏನು ಪಜಲ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ. ಪಜಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ನೋಡ್ರಿ. ಈ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ ಅಂತ. ಇಲ್ಲಿ ನೋಡ್ರಿ, ಅರುಣ್ ಅಂಡ್ ಚಂದ್ರು ಪ್ಲೇ ಫುಟ್ಬಾಲ್ ಅಂಡ್ ಹಾಕಿ ಅಂತಿದ್ದಾರೆ. ನೋಡ್ರಿ, ನೀವು ಜಸ್ಟ್ ಈ ಕ್ವಶನ್ಸ್ ಅನ್ನು ಓದೋದ್ರಿಂದ ನಮ್ಗೆ ಏನಪ್ಪಾ ಅಂತಾರೆ, ಇಲ್ಲಿ ಯಾವುದೇ ರೀತಿಯಂತ ಸೊಲ್ಯೂಷನ್ ಸಿಗಂಗಿಲ್ಲ. ನಾವು ಯಾವುದೇ ಪ್ರಶ್ನೆ ಇದ್ರು ಏನಪ್ಪಾ ಅಂತಾರೆ ಅದನ್ನ ಒಂದು ಡಯಾಗ್ರಾಮ್ ಹಾಕಿ ಆ ಡಯಾಗ್ರಾಮ್ ಅಥವಾ ಟೇಬಲ್ ರೂಪದಲ್ಲಿ ಅಥವಾ ಏನೋ ಒಂದು ಚಿತ್ರದ ರೂಪದಲ್ಲಿ ನಾವು ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಸಿಗ್ತದೆ. ಹಾಗಾದ್ರೆ ನೋಡ್ರಿ, ಹಾಗಾದ್ರೆ ನಾವು ಇಲ್ಲಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದಾರೆ, ಅರುಣ್ ಮತ್ತು ಚಂದ್ರು ಫುಟ್ಬಾಲ್ ಮತ್ತು ಹಾಕಿ ಆಡ್ತಾ ಇದ್ದಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಅರುಣ್ ಅನ್ನುವಂತ ವ್ಯಕ್ತಿ ಇದಾನ ಮತ್ತ ಚಂದ್ರು ಅನ್ನುವಂತ ವ್ಯಕ್ತಿ ಇದಾನ. ಇವ್ರು ಏನ್ ಮಾಡಕತ್ತಾರ ನೋಡ್ರಿ, ಫುಟ್ಬಾಲ್ ಮತ್ತು ಹಾಕಿ ಆಡ್ತಾರೆ. ಹಾಗಾದ್ರೆ ನೋಡ್ರಿ, ಫುಟ್ಬಾಲ್ ಮತ್ತು ಹಾಕಿ ಇವ್ರಿಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫುಟ್ಬಾಲ್ ಮತ್ತು ಹಾಕಿ ಆಡ್ತಾರೆ. ಯಾರು ಆಡಕತ್ತಾರ ನಾವು ಅವ್ರಿಗೆ ಏನ್ ಮಾಡೋಣ, ರೈಟ್ ಮಾರ್ಕ್ ಮಾಡೋಣಂತೆ. ರೈಟ್. ದೀಪನ್ ಮತ್ತು ದಿನೇಶ್ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಡ್ತಾರಂತ. ಓಕೆ, ನೋಡ್ರಿ, ಮತ್ತಿಬ್ರು ಬಂದ್ರಿ ಇಲ್ಲಿ ಯಾರಪ್ಪ ಅಂತಾರ ದೀಪನ್ ಮತ್ತು ದಿನೇಶ್ ಅನ್ನೋರು. ಇವ್ರು ಏನ್ ಮಾಡ್ತಾರ ನೋಡ್ರಿ, ಬ್ಯಾಡ್ಮಿಂಟನ್ ಮತ್ತೆ ಕ್ರಿಕೆಟ್ ಆಡ್ತಾರೆ. ಹಾಗಾದ್ರೆ ನೋಡ್ರಿ, ಬ್ಯಾಡ್ಮಿಂಟನ್ ಕ್ರಿಕೆಟ್ ಆಡ್ತಾರೆ. ಇವ್ರಿಬ್ರು ಬ್ಯಾಡ್ಮಿಂಟನ್ ಕ್ರಿಕೆಟ್ ಆಡಕತ್ತಾರ. ರೈಟ್. ಚಂದ್ರು ಮತ್ತು ದೀಪನ್ ನೋಡ್ರಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡ್ತಾರ. ನೋಡ್ರಿ, ಚಂದ್ರು ಮತ್ತು ದೀಪನ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡ್ತಾರ. ಅಂದ್ರೆ ಚಂದ್ರುನು ಏನ್ ಆಡಕತ್ತ ಇಲ್ಲಿ ಕ್ರಿಕೆಟ್ ಆಡಕತ್ತ, ದೀಪನ್ ಏನ್ ಆಡಕತ್ತಾನ ಫುಟ್ಬಾಲ್. ಯಾಕಂದ್ರೆ ದೀಪನ್ ಆಲ್ರೆಡಿ ಕ್ರಿಕೆಟ್ ಆಡತಾನ, ಇಲ್ಲಿ ಚಂದ್ರು ಆಲ್ರೆಡಿ ಫುಟ್ಬಾಲ್ ಆಡತಾನ. ರೈಟ್. ಅರುಣ್ ಮತ್ತು ದಿನೇಶ್ ಹಾಕಿ ಬ್ಯಾಡ್ಮಿಂಟನ್ ಆಡ್ತಾರ. ನೋಡ್ರಿ, ಅರುಣ್ ಹಾಕಿ ಆಲ್ರೆಡಿ ಆಡತಾನ, ಇವೇನ್ ಮಾಡತಾನ ಬ್ಯಾಡ್ಮಿಂಟನ್ ಆಡಕತ್ತಾನ ಅಂತ ಇದಾರೆ. ಓಕೆ, ಅದೇ ರೀತಿ ನೋಡ್ರಿ, ದಿನೇಶ್ ಕೂಡ ನೋಡ್ರಿ, ದಿನೇಶ್ ಏನ್ ಮಾಡತಾನ ಆಲ್ರೆಡಿ ಬ್ಯಾಡ್ಮಿಂಟನ್ ಆಡ್ತಾನ, ಹಾಗಾದ್ರೆ ನಾವು ಹಾಕಿ ಆಡತಾನ ಅಂತ ಹೇಳ್ತಾರ. ಹಾಗಾದ್ರೆ ಕೆಳಗಿನವರಲ್ಲಿ ಯಾರು ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಕ್ರಿಕೆಟ್ ಇವ್ನ ಆಡತಿಲ್ಲ, ಇವ್ ಆಡತಿಲ್ಲ, ಇವ ಬ್ಯಾಡ್ಮಿಂಟನ್ ಆಡತಿಲ್ಲ. ಇವ್ ಇದ್ದಾವೆ ನೋಡ್ರಿ, ಹಾಕಿ ಆಡತಿಲ್ಲ. ಇವ್ ಇದ್ದಾವ ನೋಡ್ರಿ, ಫುಟ್ಬಾಲ್ ಆಡತಿಲ್ಲ. ಹಾಗಾದ್ರೆ ನಮ್ಮ ಕ್ವಶನ್ ಕೇಳ್ತಾ ಇರೋದಪ್ಪ ಅಂದ್ರೆ ಕ್ರಿಕೆಟ್ ಆಡತ್ತಿಲ್ಲ ಯಾರ. ಕ್ರಿಕೆಟ್ ನೋಡ್ರಿ, ಚಂದ್ರು ನೋಡತಾನ, ದೀಪನ್ ನೋಡತಾನ, ದಿನೇಶ್ ಆಡತಾನ, ಬಟ್ ಆಡದೇ ಇರುವಂತ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ದಟ್ ಇಸ್ ಅರುಣ್. ಹಾಗಾಗಿ ನಮ್ದು ಏನಪ್ಪಾ ಅಂತಂದ್ರೆ ಅದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಾರ ಸ್ವಲ್ಪ ವಿಡಿಯೋನ ಪಾಸ್ ಮಾಡ್ರಿ ಅಥವಾ ಸ್ಲೋ ಆಗಿ ನೋಡಿದ್ರೆ ನಿಮಗೆ ಆಟೋಮೆಟಿಕ್ಲಿ ಅರ್ಥ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದಿಟ್ ಈಸ್ ರಿಲೇಟೆಡ್ ಟು ದ ಅನಾಲಜಿ ಕ್ವಶನ್. ಓಕೆ, ಹಾಗಾದ್ರೆ ನೋಡ್ರಿ, ಅನಾಲಜಿ ಕ್ವಶನ್ ಬಂದಾಗ ಈಗ 54 ಅಂದ್ರೆ ನೋಡ್ರಿ, ಯಾವಾಗ್ಲೂ ಏನಾಗಿರ್ತಾವ ರಿಲೇಷನ್ ಇರ್ತಾವ. ಇದಕ್ಕೆ ರಿಲೇಟ್ ಇದ್ರೆ ಇದಕ್ಕೆ ಏನಾಗಿ ರಿಲೇಟ್ ಬರ್ತದ ಅಂತ ಕ್ವಶನ್ ಇರ್ತದ. ಓಕೆ, ಅಂದ್ರೆ ಯಾವಾಗ್ಲೂ ನೋಡ್ರಿ, ಒಂದೇ ಸಂಖ್ಯೆ ಎರಡನೇ ಸಂಖ್ಯೆಗೆ ಸಂಬಂಧಪಟ್ಟಂಗೆ ಮೂರನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಯಾವ ರೀತಿಯಾಗಿ ಸಂಬಂಧಪಟ್ಟಿರ್ತದ ಅಂತ ಕ್ವಶನ್ ಇರ್ತದ. ರೈಟ್. ನೋಡ್ರಿ, ಈ 54 ಒಂದು 41 ಆಗ್ಬೇಕಾದ್ರೆ 54 ನೋಡ್ರಿ -13 ಮಾಡಿದ್ರೆ 41 ಬರ್ತದ. ಹೌದಾ? ಅದೇ ರೀತಿ ನೋಡ್ರಿ, ಇಲ್ಲಿ ಕೂಡ ನಾವು -13 ಮಾಡಿದ್ವಿ ಅಂತಾರ ಎಷ್ಟು ಬರ್ತೈತ್ರಿ ಅಂತಾರ 19 ಬರ್ತೈತಿ. ಬಟ್ 19 ನೋಡ್ರಿ ಎಲ್ಲೂ ಆಪ್ಷನ್ ದಾಗ ಇಲ್ಲ. ಹೌದಾ? ಹಾಗಾದ್ರೆ ನೋಡ್ರಿ, ಆಕ್ಚುಲಿ 19 ಇದ್ದಿತ್ತು ಅಂತಾರೆ 19 ರೈಟ್ ಆನ್ಸರ್ ಆಗ್ತೈತಿ. ಯಾಕಂದ್ರೆ ಒಂದು ಲಾಜಿಕ್ ಬರ್ತದಲ್ಲಿ. ಓಕೆ, ಬಟ್ ಈ ಲಾಜಿಕ್ ಏನಾಗಿಲ್ಲಪ್ಪ ಅಂತಾರ ಇಲ್ಲಿ ಸಂಬಂಧಪಟ್ಟಿಲ್ಲ. ಹಾಗಾದ್ರೆ ಏನ್ ಲಾಜಿಕ್ ಇದೆ? ಏನ್ ಲಾಜಿಕ್ ಬರ್ತಾ ಇದೆ? 54 ಇಲ್ಲಿ ಒಮ್ಮೆ 41 ಆಗಿದೆ. ಹೆಂಗಾಗಿದೆ? ನೋಡ್ರಿ, ದಿಸ್ ಇಸ್ ಜಸ್ಟ್ ಏನಪ್ಪಾ ಅಂತ ನೋಡ್ರಿ, ಇಲ್ಲಿ 54 ಏನ್ ಮಾಡ್ಯಾರ ಅಂತಾರ 5 ಸ್ಕ್ವೇರ್ ಏನ್ ಮಾಡ್ಯಾರ್ರಿ 25 ಅಂತ ಮಾಡಿದಾರ. 4 ಸ್ಕ್ವೇರ್ ಏನ್ ಮಾಡ್ಯಾರಪ್ಪ ಅಂತಂದ್ರ 16. 2 ಕೂಡಿಸಿದಾಗ ನಮಗ ಆನ್ಸರ್ ಏನ್ ಬರ್ತದ 41 ಬರ್ತದ. ಇದೇ ರೀತಿ ಏನ್ ಮಾಡ್ಬೇಕು, 32 ತಗೋತೀರ. ಈ 32 ನೋಡ್ರಿ, ಈ ತರ 3 ಸ್ಕ್ವೇರ್ ಅಂತಾರ ಎಷ್ಟು ಬಂತು 9 ಬಂತು. 2 ಸ್ಕ್ವೇರ್ ಏನಪ್ಪಾ ಅಂತಾರ 4 ಬಂತು. 2 ಕೂಡಿಸಿದಾಗ ಆನ್ಸರ್ ಏನ್ ಬರ್ತದ 13 ಬರತೈತಿ. ಹಾಗಾದ್ರೆ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಅನಾಲಜಿ ಒಳಗೆ ಏನಾಗಿರ್ತದ, ಬೇರೆ ಬೇರೆ ಲಾಜಿಕ್ ಬೇರೆ ಬೇರೆ ಸಂಬಂಧಪಟ್ಟಂತ ಲಾಜಿಕ್ ಇರ್ತಾವ. ಬಟ್ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಲಾಜಿಕ್ ಕಂಡು ಹಿಡಿದು ಅದೇ ಲಾಜಿಕ್ ಅನ್ನ ನಾವು ಇಲ್ಲಿ ಅಪ್ಲೈ ಮಾಡ್ಬೇಕು. ರೈಟ್. ದ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನೋಡ್ರಿ, ನಮ್ದು ಬೆಳಗಾವಿ ಕರ್ನಾಟಕ ಕೋಚಿಂಗ್ ಸೆಂಟರ್. ಇದೇ ಏನಪ್ಪಾ ಅಂತಾರೆ, ಮೇ 1ನೇ ತಾರೀಕಿಂದ
ರೈಟ್. ಸೊ ಮೇ 1ನೇ ತಾರೀಕಿಂದ ಏನಪ್ಪಾ ಅಂತಾರೆ, ಸೊ ನಾವು ಇಲ್ಲಿ ಸೊ RPF ಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, RPF ನೋಟಿಫಿಕೇಶನ್ ಆಗಿದೆ. ಸೊ ಕಾನ್ಸ್ಟೇಬಲ್ 4208 ಪೋಸ್ಟ್ ಇದಾವ, ಸಬ್ ಇನ್ಸ್ಪೆಕ್ಟರ್ 452 ಪೋಸ್ಟ್ ಇದಾವ. ಸೊ 10th ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ RPF ಇದೆ. ಸೊ ದೆನ್ ಕಾನ್ಸ್ಟೇಬಲ್, ದೆನ್ 452 ಪೋಸ್ಟ್ ಏನಪ್ಪಾ ಅಂದ್ರೆ ಇದು ಗ್ರಾಜುಯೇಷನ್ ಆಗಿರ್ಬೇಕಾಗ್ತದೆ. ಸೊ ದೆನ್ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ನೋಡ್ರಿ 14 ಮೇ ಕೊನೆಯ ದಿನಾಂಕ ಇದೆ. ಸೊ 14 ಮೇ ಕೊನೆಯ ದಿನಾಂಕ. ಸೊ ಕೊನೆಯ ದಿನಗಳವರೆಗೆ ಒಂದು ವೇಟ್ ಮಾಡ್ದ. ಸೊ ಆದಷ್ಟು ಬೇಗ ನೀವೇನ್ ಮಾಡ್ಬೇಕಂತಂದ್ರೆ ಅಪ್ಲಿಕೇಶನ್ ಹಾಕೊಂಡ್ಬಿಡ್ರಿ, ಯಾಕಂದ್ರೆ ಕೊನೆ ಗಳಿಗೆಯಲ್ಲಿ ಏನಕ್ಕಂದ್ರ ಸರ್ವರ್ ಪೂರ್ತಿ ಬಿಜಿ ಆಗಿಬಿಡ್ತದೆ. ಓಕೆ. ಸೊ ದೆನ್ ಹಾಗಾದ್ರೆ ಸೊ ನೋಡ್ರಿ ನಮ್ಗೆ ಏನಪ್ಪಾ ಅಂತಂದ್ರೆ ನಾವು ಬ್ಯಾಚ್ ಅನ್ನ ಏನ್ ಮಾಡ್ತಾ ಇದೀವಿ, ಸೊ 1st ಮೇಗೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ಬಂದು ನೀವು ಇಲ್ಲಿ ಜಾಯಿನ್ ಆಗ್ಬೋದು. ಸೊ ದೆನ್ ದ ನೆಕ್ಸ್ಟ್ ಹಾಗಾದ್ರೆ ನಾವು ನೆಕ್ಸ್ಟ್ ಕ್ವಶನ್ ಅನ್ನ ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೇಕಾದ್ರೆ ನೋಡ್ರಿ, ಸೊ ಇಲ್ಲಿ ಎಸ್ ನೋಡ್ರಿ ಕೆಳಗೆ ಸಮೀಕರಣವು ತಪ್ಪಾಗಿದೆ. ಎಸ್ ಹಾಗಂದ್ರೆ ಏನಿದೆ, ಈ ಸಮೀಕರಣ ತಪ್ಪೈತಿ. ಹಾಗಾದ್ರೆ ಈ ಸಮೀಕರಣವನ್ನ ಸರಿಪಡಿಸಲು ಯಾವ ಎರಡು ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು, ರೈಟ್. ಸೊ ನೋಡ್ರಿ ಯಾವ ಎರಡು ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕಂತ ನೋಡ್ರಿ, ಫಸ್ಟ್ ಏನಿದೆ ಮಲ್ಟಿಪ್ಲಿಕೇಶನ್ ಮತ್ತು ಮೈನಸ್. ಓಕೆ, ಎಲ್ಲಿ ಗುಣಾಕಾರ ಐತಿ ಅಲ್ಲಿ ಮೈನಸ್ ಹಾಕ್ರಿ, ಎಲ್ಲಿ ಮೈನಸ್ ಐತಿ ಅಲ್ಲಿ ಗುಣಾಕಾರ ಹಾಕಿದಾಗ ಸೊ ನೋಡ್ರಿ ಹಾಗಾದ್ರೆ 15 + 2 ಸೊ ಡಿವೈಡೆಡ್ ಬೈ 20. ಸೊ ಇಲ್ಲಿ ಏನಿದೆ ಅಂತಾರೆ ನೋಡ್ರಿ ಗುಣಾಕಾರದಲ್ಲಿ ಏನಾಗ್ತದ ಮೈನಸ್ ಆಗ್ತದ. ಸೊ ದೆನ್ 10 ಸೊ ಮೈನಸ್ ಇದ್ದಲ್ಲಿ ಏನಾಕೈತಿ ಗುಣಾಕಾರ ಆಗ್ತದ. ಸೊ ಹಾಗಾದ್ರೆ ನೋಡ್ರಿ ಇದು ಮಾಡಿದಾಗ ನಮ್ಗೆ ಏನಾರ ಆನ್ಸರ್ 30 ಬರ್ತೈತೇನ. ಸೊ ದೆನ್ ಹಾಗಾದ್ರೆ ನೋಡ್ರಿ 15 ಪ್ಲಸ್ ಸೊ 2/20 ಏನಾಗ್ತದೆ ಅಂತಾರೆ 1/10 ಆಗ್ತದೆ, ಹೌದಲ್ರಿ. ಸೊ ದೆನ್ ಈ -10 × 6 ಸೊ ನಾವು ಇದನ್ನ ಡೈರೆಕ್ಟ್ಲಿ ಬೇಕಾದ್ರೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ 60 ಅಂತ ಕನ್ವರ್ಟ್ ಮಾಡ್ಕೋಬಹುದು, ರೈಟ್. ಸೊ ಇಲ್ಲಿ ನಮಗೆ ಏನಾಗ್ತದ ನೋಡ್ರಿ, ಯಾವಾಗ ಭಿನ್ನ ರಾಶಿಗಳ ಜೊತೆ ಪ್ಲಸ್ ಮೈನಸ್ ಬಂತಂದ್ರೆ ನಮಗೆ ಇಲ್ಲಿ ವಿದೌಟ್ ನಮಗೆ ಏನಪ್ಪಾ ಅಂದ್ರೆ LCM ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರಂಗಿಲ್ಲ. ಓಕೆ, ಸೊ LCM ಫೈಂಡ್ ಔಟ್ ಮಾಡಿ ನಾವು ಮಾಡ್ಬೇಕಾಗ್ತದೆ. LCM ಮಾಡಿದಾಗ ನೋಡ್ರಿ ಸೊ ಇಲ್ಲಿ ಏನಾಗ್ತದೆ ಅಂತ 20 LCM ಆಗ್ತದ. ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ 15 20 ಅಂದ್ರೆ ನೋಡ್ರಿ 1 20. ಸೊ ಇದು ಟೋಟಲಿ ಇದು ಭಿನ್ನ ರಾಶಿ ಒಳಗಡೆ ಬಂದಪ್ಪ ಅಂದ್ರೆ ಕ್ವಶನ್ ನಮ್ಮ ಆನ್ಸರ್ ಕೂಡ ಭಿನ್ನ ರಾಶಿ ಒಳಗೆ ಬರ್ತದೆ. ಸೊ ಹಾಗಾಗಿ ಏನಾಗ್ತೈತಿ ಅಂತಂದ್ರೆ ಸೊ ದೆನ್ 1ನೇ ಆಪ್ಷನ್ ತಪ್ಪಾಗಿಬಿಡ್ತದೆ. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ 2ನೇ ಆಪ್ಷನ್ ಏನಿದೆ ನೋಡ್ರಿ ಡಿವಿಷನ್ ಮತ್ತು ಮೈನಸ್. ಓಕೆ, ಎಲ್ಲಿ ಡಿವಿಷನ್ ಐತಿ ಅಲ್ಲಿ ಮೈನಸ್ ಬರ್ತದ, ಎಲ್ಲಿ ಮೈನಸ್ ಐತಿ ಅಲ್ಲಿ ಡಿವಿಷನ್ ಬರ್ತದ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಏನಾಗ್ತದೆ ಡಿವಿಷನ್ ಮೈನಸ್ ಇದ್ದಲ್ಲಿ ಬಂದ್ರೆ ಓಕೆ 15 + 2 ಡಿವಿಷನ್ ಇದ್ದಲ್ಲಿ ನೋಡ್ರಿ ಏನಾಗ್ತದೆ ಮೈನಸ್ ಬಂತು 20 × 10. ದೆನ್ ಮೈನಸ್ ಇದ್ದಲ್ಲಿ ಏನ್ ಬರ್ತದ ಅಂತಂದ್ರೆ ಡಿವಿಷನ್ 6 ಬಂದ್ರೆ ನೋಡ್ರಿ. ಸೊ ದೆನ್ ಹಾಗಾದ್ರೆ ನೋಡ್ರಿ 15 + 2 - 20 × 10/6 ಆಗುತ್ತೆ, ಹೌದಾ. ಸೊ 20 × 10/6 ಆದ್ರೆ ನೋಡ್ರಿ ಸೊ 2 3 ಹೊತ್ತು 2 5 ಹೊತ್ತು. ದೆನ್ ಇದು ಏನಂತ ನೋಡ್ರಿ ಪ್ರೈಮ್ ನಂಬರ್ ಬಂತ ಇನ್ ನೆಕ್ಸ್ಟ್ ಕರ್ತಾ ಹೋಗಂಗಿಲ್ಲ. ಸೊ ದೆನ್ 25 100 ಸೊ 100/3 ಆಗ್ತದ. ಸೊ 100/3 ಅಗೇನ್ ನೋಡ್ರಿ ಭಿನ್ನ ರಾಶಿ ರೂಪದಾಗ ಬಂತ. ಸೊ ದೆನ್ ಇದು ಕೂಡ ನಿಮ್ದು ಆಪ್ಷನ್ ಬಿನು ತಪ್ಪಾಗಿ ಉತ್ತರ ಆಯ್ತು. ಓಕೆ, ಸೊ ದೆನ್ ನೋಡ್ರಿ ಇಲ್ಲಿ ಯಾಕಂದ್ರೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದಾಗನೇ ಗೊತ್ತಾಗ್ತದೆ. ಸೊ ಅಥವಾ ನೀವು ಡೈರೆಕ್ಟ್ಲಿ ನೋಡ್ರಿ ಡಿವಿಷನ್ ಎಲ್ಲಿದೆ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಚೇಂಜ್ ಆಗ್ತಂತಾರ. ಸೊ ಡಿವಿಷನ್ ಮಲ್ಟಿಪ್ಲಿಕೇಶನ್ ಚೇಂಜ್ ಆಗಿ ನೋಡ್ರಿ ಇಲ್ಲಿ ಈಸಿಲಿ ನಮಗೆ ಭಾಗಾಕಾರ ಆಗ್ತದ, ಹೌದು. ಸೊ ನೋಡಿ ಟ್ರಿಕ್ ಯಾವ ರೀತಿ ಯೂಸ್ ಮಾಡಕಂದ್ರೆ ನಾವು ನೋಡಿದ್ವಿ. ಓಕೆ, ಡೈರೆಕ್ಟ್ಲಿ ಆಗ್ಲಿಲ್ಲ. ಸೊ ದೆನ್ ಇಲ್ಲಿ ನೋಡ್ರಿ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಡಿವಿಷನ್ ಇದ್ದಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಲ್ಲಿ ಡಿವಿಷನ್ ಬಂದ್ರೆ ಸೊ ಈಸಿಲಿ ಒಂದು ಭಾಗ ಹೋಗುವಂತ ಇರ್ತದೆ. ಸೊ ಹಾಗಾದ್ರೆ ನೋಡ್ರಿ 15 + 2 ಸೊ ಡಿವಿಷನ್ ಇದ್ದಲ್ಲಿ ಏನಾಗಬೇಕು ಗುಣಾಕಾರ. ದೆನ್ 20 ಡಿವಿಷನ್ 10 ಓಕೆ -6 ನೋಡ್ರಿ. ಹಾಗಾದ್ರೆ ನೋಡ್ರಿ 15 ಪ್ಲಸ್ ಓಕೆ 2 × 20/10 ಏನಾಗತ್ತೆ ಸೊ 2 -6. ಓಕೆ, ಸೊ ದೆನ್ ಆಗ ನೋಡಿ 15 + 2 4 ರೈಟ್ -6. ಸೊ ದೆನ್ 15 4 ಎಷ್ಟು ಆಗ್ತದಪ್ಪ ಅಂದ್ರೆ 19 -6 ಎಷ್ಟು ಸೊ ಅಂದ್ರೆ 13. ಸೊ ದೆನ್ ಬೇಕಾಗಿರುವಂತ ಸಂಖ್ಯೆ ಕೂಡ 13. ಸೊ ದೆನ್ ದ ಆಪ್ಷನ್ ಏನಪ್ಪಾ ಅಂತಾರೆ ಸಿ ಇಸ್ ದ ರೈಟ್ ಆನ್ಸರ್. ಸೊ ಎಲ್ಲರಿಗೂ ಕೂಡ ಒಂದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಒಂದು ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ. ಸಿಲಾಜಿಸಮ್ ಅಲ್ಲಿ ನೋಡ್ರಿ ಸೊ ಇಲ್ಲಿ ಏನಿರ್ತಾರೆ ಕೆಲವು ಪುಸ್ತಕಗಳು ಪೆನ್ಸಿಲ್ಗಳು. ನಾವ್ ಇದನ್ನ ವೆನ್ ಡಯಾಗ್ರಾಮ್ ಮುಖಾಂತರ ತೆಗಿಬೇಕಾದ್ರೆ ನೋಡ್ರಿ ಕೆಲವು ಪುಸ್ತಕಗಳು ರೈಟ್, ಕೆಲವು ಪುಸ್ತಕಗಳು ಏನಿದಾವೆ ಪೆನ್ಸಿಲ್ಗಳದಾವ. ಸೊ ದೆನ್ ಕೆಲವು ಪೆನ್ಸಿಲ್ಗಳು ಪೆನ್ಗಳದಾವ, ಕೆಲವು ಪೆನ್ಸಿಲ್ಗಳು ಏನದಾವ್ರಿ ಪೆನ್ನುಗಳದಾವ. ಓಕೆ, ಸೊ ಹಾಗಾದ್ರೆ
ಈ ಎರಡು ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ನಮ್ಗೆ ಇವೆರಡು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇಲ್ಲಿ ಯಾವುದೇ ನೆಗೆಟಿವ್ ಕನ್ಕ್ಲೂಷನ್ ಬರಂಗಿಲ್ಲ, ಅಂದ್ರೆ ಯಾವುದೇ ನೆಗೆಟಿವ್ ನಲ್ಲಿರುವಂತ ಕನ್ಕ್ಲೂಷನ್ಸ್ ಅಂದ್ರೆ ನಿರ್ಣಯಗಳು ಬರಂಗಿಲ್ಲ. ಬಟ್ ಇಲ್ಲಿ ನಾವು ನೋಡಿದಾಗ ನೋಡ್ರಿ ಕೆಲವು ಪುಸ್ತಕಗಳು ಪೆನ್ನುಗಳು, ಓಕೆ ನೋಡ್ರಿ ಕೆಲವು ಪುಸ್ತಕಗಳು ಪೆನ್ನುಗಳು ಅದಾವ ನೋಡ್ರಿ. ಪುಸ್ತಕ ಇಲ್ಲೈತಿ, ಪೆನ್ ಇಲ್ಲೈತಿ, ಇವೆರಡರ ನಡಕ್ಕೆ ಏನು ಕನೆಕ್ಷನ್ ಇಲ್ಲ, ರೈಟ್. ಸೊ ಹಾಗಾಗಿ ಏನಾಯ್ತು, ಇದು ತಪ್ಪಾಯ್ತು. ದೆನ್ ಕೆಲವು ಪೆನ್ನುಗಳು ಪುಸ್ತಕಗಳಂತೆ ತರ ನೋಡ್ರಿ, ಪೆನ್ನುಗಳು ಇಲ್ಲಿದಾವ, ಪುಸ್ತಕಗಳು ಇಲ್ಲಿದಾವ, ಇವೆರಡರ ನಡುಕು ಅಗೇನ್ ಮತ್ತು ಏನು ಇಲ್ಲ, ಕನೆಕ್ಷನ್ ಇಲ್ಲ. ಸೊ ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಇದು ಕೂಡ ತಪ್ಪಾಗಿಬಿಡ್ತು. ಸೊ ದೆನ್ ದ ಆನ್ಸರ್ ಏನ್ ಬರ್ತಾ ಇದೆ ಅಂತಾರ, ಯಾವುದೂ ಏನಿಲ್ಲ ಸರಿಯಾಗಿಲ್ಲ. ಅಂದ್ರ ಒಂದು ಕೇವಲ ಒಂದು ಅಲ್ಲ, ಒಂದು ಯಾವ್ದು ಬರ್ತದ್ರಿ, 1 ಮತ್ತು 2 ಅನುಸರಿಸೋದು. ಓಕೆ, ಸೊ ದ ಆಪ್ಷನ್ ಡಿ ನೋಡ್ರಿ, 1 ಅಥವಾ 2 ಅನುಸರಿಸೋದಿಲ್ಲ, ರೈಟ್. ಸೊ ಯಾವುದು ಕೂಡ ಏನಪ್ಪಾ ಅಂತಂದ್ರೆ ಒಂದು ಅನುಸರಿಸಂಗಿಲ್ಲ ಅಂತ ಹೇಳ್ತೀವಿ. ಸೊ ದೆನ್ ದ ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆ, ಸೊ ದೆನ್ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನೋಡ್ರಿ, ಸೊ ದ ನೆಕ್ಸ್ಟ್ ಕ್ವಶನ್, ಎಸ್ ಅಗೇನ್ ಇದು ಒಂದೇನಪ್ಪಾ ಅಂತಂದ್ರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂಗಿದೆ ನೋಡ್ರಿ. ಯಾಕಂತಂದ್ರೆ ಇವ್ರು ಏನ್ ಮಾಡ್ಯಾರ, ಒಂದು ಹೋಟೆಲ್ ನಲ್ಲಿ ಊಟ ಮಾಡುತ್ತಿರುತ್ತಾರೆ. ಸೊ ನೋಡ್ರಿ, ಒಂದು ಸಾಲಿನಲ್ಲಿ ಕುಳಿತಿದ್ದು ಉತ್ತರಕ್ಕೆ ಮಕ್ಕ ಮಾಡಿರ್ತಾರೆ. ಓಕೆ, ನೋಡ್ರಿ ಒಂದು ಸಾಲಿನಾಗ ಕೂತಿರ್ತಾರ ಅಂದ್ರೆ ನೋಡ್ರಿ, ಸೊ ಈ ತರ ಕೂತಿರ್ತಾರ, ಇವರೆಲ್ಲ ಉತ್ತರಕ್ಕೆ ಮಕ್ಕ ಮಾಡಿರ್ಬೇಕಾದ್ರೆ ನೋಡ್ರಿ, ಸೊ ರೈಟ್ ಸೈಡ್ ಅಂತಾರೆ ಈ ಕಡೆ ಆಕೈತಿ, ಲೆಫ್ಟ್ ಸೈಡ್ ಅಂತಾರೆ ಈ ಕಡೆ ಆಕೈತಿ, ಹೌದಲ್ಲ, ಬಲಗಡೆ ಎಡಗಡೆ, ಯಾಕ ಉತ್ತರಕ್ಕೆ ಮಕ್ಕ ಮಾಡಿದ್ದಾರೆ, ರೈಟ್. ಸೊ ಹಾಗಾದ್ರೆ ನೋಡ್ರಿ ಅಭಿಷ್, ವಿನಯ್ ಇವ್ರು 5 ಜನ ಇದಾರೆ. ಓಕೆ ಫೈನ್. ಸೊ ಹಾಗಾದ್ರೆ ನೋಡ್ರಿ ವಿನಯ್ ಮತ್ತು ದಿನೇಶ್ 2 ತುದಿಗಳಲ್ಲಿ ಕುಳಿತಿರುತ್ತಾರೆ. ಹಾಗಾದ್ರೆ ಟೋಟಲ್ ಇರುವಂತ ಜನ ಎಷ್ಟು, 5, 3, 4, 5. ಈ 5 ಜನರೊಳಗೆ ಏನಪ್ಪಾ ಅಂತ ನೋಡ್ರಿ, ವಿನಯ್ ಮತ್ತು ದಿನೇಶ 2 ತುದಿಗಳಲ್ಲಿ ಕುಳಿತಿದ್ದಾರೆ. ಸೊ ಹಾಗಾದ್ರೆ ವಿನಯ್ ಮತ್ತು ದಿನೇಶ್ 2 ತುದಿಗಳು ಕೂತಾರ. ಸೊ ಹಿಂಗೂ ಆಗ್ಬೋದು, ಅಥವಾ ನೋಡ್ರಿ ದಿನೇಶ್ ಈ ಕಡೆ ಕೂತ್ರು ದಂಡಿಗೆ ಕೂತಂಗ, ವಿನಯ್ ಈ ಕಡೆ ಕೂತ್ರು ಕೂಡ ದಂಡಿಗೆ ಕೂತಂಗ, ಹೌದಲ್. ಅಂದ್ರ ಎರಡೆರಡು ಪಾಸಿಬಿಲಿಟೀಸ್ ಮೇಲೆ ನಾವು ಹೋಗ್ಬೇಕಾಗ್ತೈತಿ. ಯಾಕಂದ್ರೆ ಯಾರು ಎಕ್ಸಾಕ್ಟ್ಲಿ ಬಲಗಡೆ ಯಾರು ಕೂತಾರೋ, ಎಡಗಡೆ ತುದಿಗೆ ಯಾರು ಕೂತಾರ ಅದು ಕೊಟ್ಟಿಲ್ಲ, ರೈಟ್. ಸೊ ದೆನ್ ಸೊ ಅದಾದ್ಮೇಲೆ ನೋಡ್ರಿ, ಸೊ ಅಭೀಶನು ಚಂದುನ ಬಲಗಡೆ ಕುಳಿತಿರುತ್ತಾನೆ. ನೋಡ್ರಿ ಅಭೀಶನು ಚಂದುನ ಬಲಗಡೆ ಅಂತಾರ, ಇಲ್ಲಿ ಯಾರು ಇಲ್ಲ, ಹೌದಾ. ಸೊ ದೆನ್ ಹಾಗಾದ್ರೆ ನೋಡ್ರಿ ಅಭೀಶ್ ಏನ್ ಮಾಡ್ಯಾನ, ಚಂದುನ ಬಲಗಡೆ ಕೂತಾನ ಅಂತ ತಿಳ್ಕೊಂಡ್ರು. ಓಕೆ, ಹಾಗಾದ್ರೆ ನೋಡಿ ಚಂದುನ ಬಲಗಡೆ ಅಂತ ಈ ಕಡೆನೇ ಬರ್ತದ. ಓಕೆ, ಸೊ 2 ತುದಿಗಳು ಕುಳಿತಾರೆ. ಮತ್ತು ವಿನಯ್ ಇನ್ನೊಂದಿದೆ ಏನ್ರಿ, ಓಕೆ, ವಿನಯ್ ಮತ್ತು ಈಶಾನ್ ನಡುವೆ 2 ಸ್ನೇಹಿತರು ಕುಳಿತಿರುತ್ತಾರೆ. ವಿನಯ್ ಮತ್ತು ಈಶಾನ್ ಅಂತ ನೋಡ್ರಿ, ವಿನಯ್ ಇಲ್ಲಿ ಬಂದ, ಈಶಾನ್ ಇಲ್ಲಿ ಬಂದ, ಹೌದಾ. ಇಲ್ಲಿ ವಿನಯ್ ಇದ್ದಪ್ಪ ಅಂದ್ರ ಏನಾಗಿರ್ತಾನ, 1, 2, ಇಲ್ಲಿ ಈಶಾನ್ ಆಗಿರ್ತಾನ. ಓಕೆ, ಸೊ ದೆನ್ ಫೈನ್. ಸೊ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಾರ, ಅಭೀಶ್ನು ಚಂದುನ ಬಲಗಡೆ. ಓಕೆ, ಹಾಗಾದ್ರೆ ಅಭೀಶ ಚಂದುನ ಬಲಗಡೆ ಅಂತ ನೋಡ್ರಿ. ಸೊ ಅವಾಗ ಏನಾಕೈತಿ, ಸೊ ಚಂದು ಇಲ್ಲಿ ಬರ್ತಾನ, ಅಭೀಶ್ ಇಲ್ಲಿ ಬರ್ತಾನ. ಸೊ ಇಲ್ಲಿ ಚಂದು ಇಲ್ಲಿ ಬಂದ್ರ ಅಭೀಶ್, ಯಾಕಂದ್ರ ಅಭೀಶ್ ಏನಾಗ್ಬೇಕು, ಚಂದುನ ಬಲಗಡೆ ಕೂತ್ಬೇಕು. ದೆನ್ ಅಭೀಶ್ ಮತ್ತು ಈಶಾನ್ ಇಬ್ಬರು ಆಜು ಬಾಜು ಕುಳಿತುಕೊಂಡಿರೋದಿಲ್ಲ, ಅಭೀಶ ಮತ್ತು ಈಶಾನ. ಬಟ್ ಇಲ್ಲಿ ಏನಾಗೈತಿ, ಅಭೀಶ ಈಶಾನ ಇಬ್ರು ಏನ್ ಮಾಡ್ಯಾರ, ಆಜು ಬಾಜು ಕುಳ್ಕೊಂಡಾರ. ಸೊ ದೆನ್ ಇದು ಏನಾಯ್ತಪ್ಪ ಅಂದ್ರ ಟೋಟಲಿ ತಪ್ಪಾತು. ನೋಡ್ರಿ ಇಲ್ಲಿ ಅಭೀಶ್ ಅದನ್ನು, ಇಲ್ಲಿ ಈಶಾನ ಇಬ್ರು ಆಜು ಬಾಜು ಕುಳಿತಿಲ್ಲ. ಸೊ ದೆನ್ ಇದು ಏನಾಯ್ತು, ಸರಿ ಆಯ್ತು. ಸೊ ದೆನ್ ಹಾಗಾದ್ರೆ ಚಂದು ಮತ್ತು ವಿನಯ್ ನಡುವೆ ಯಾರು ಕೂತಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಚಂದು ಮತ್ತು ವಿನಯ್ ನಡುವೆ ಯಾರು ಕೂತಾರಪ್ಪ ಅಂತಾರ, ಸೊ ಅಭೀಶ್ ಕೂತಿದ್ದಾನೆ. ಸೊ ದ ಆನ್ಸರ್ ಇಸ್ ದ ಆಪ್ಷನ್ ಸಿ, ಅಭೀಶ್ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ ಕೇಸ್ ನೋಡ್ರಿ ಅರ್ಥ ಆಗಿಲ್ಲ ಅಂತಂದ್ರು ಈ ವಿಡಿಯೋನ ನೀವು ರಿಪೀಟ್ ನೋಡೋದ್ರಿಂದ ಸೊ 100% ನಿಮ್ಗೆ ಅರ್ಥ ಆಗ್ತದೆ. ಸೊ ದೆನ್ ಹಾಗಾದ್ರೆ ಸೊ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ಎಸ್ ಇದು ಒಂದೇನಪ್ಪಾ ಅಂತಂದ್ರ ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ ನೋಡ್ರಿ. ಸೊ ಇಲ್ಲಿ ಏನಾಗಿದೆ ಅಂತ ನಡಕ ಕ್ವಶನ್ ಮಾರ್ಕ್ ಬಂದಿತ್ತು. ಓಕೆ, ಅಂದ್ರೆ ಈ ಕ್ವಶನ್ ಮಾರ್ಕ್ ಪ್ಲೇಸ್ ದಾಗ ಯಾವ ಸಂಖ್ಯೆ ಬರುತ್ತದೆ ಅಂತೇಳಿ ನಾವ್ ಇಲ್ಲಿ ಹೇಳ್ಬೇಕಾಗ್ತದೆ. ಓಕೆ, ಹಾಗಾದ್ರೆ ಈ ಕ್ವಶನ್ ಮಾರ್ಕ್ ಪ್ಲೇಸ್ ದಾಗ ಯಾವ ಸಂಖ್ಯೆ ಬರ್ತೈತೆ ಅಂತ ನೋಡ್ಬೇಕಾದ್ರೆ 5 ಇದ್ದಿದ್ದು ನೋಡ್ರಿ ಏನಾಗಿದೆ 36. 5 ಇದ್ದು 36 ಬೇಕಾದ್ರೆ 31 ಪ್ಲಸ್ ಆಗ್ಬೇಕಾ. ಓಕೆ, ದೆನ್ ಹಾಗಾದ್ರೆ ಇಲ್ಲೂ ನಾವು 31 ಪ್ಲಸ್ ಮಾಡಿದ್ವು ಅಂತಂದ್ರೆ 36 ಏನಕ್ಕೈತಿ 37 ಪ್ಲಸ್ 67 ನಮ್ಮ ಆಪ್ಷನ್ ದಾಗನೇ ಇಲ್ಲ, ರೈಟ್. ಸೊ ದೆನ್ ಬಟ್ ನಾವ್ ಇಲ್ಲಿ ನೋಡಿದಾಗ ನೋಡ್ರಿ ಇಲ್ಲಿ 4 ಡಿಜಿಟ್ ಬಂತು, ಇಲ್ಲಿ 4 ಡಿಜಿಟ್ ಐತಿ. ಒಮ್ಮೆ ನೋಡ್ರಿ ಎಷ್ಟು ಪಟ್ಟು ಏರೈತಿ ಒಮ್ಮೆ, ರೈಟ್. ನೋಡ್ರಿ 4,000 ಇದ್ದಿದ್ದು 13,000 ಆಗತ್ತೆ ಅಂತಂದ್ರ ಸೊ ಡೆಫಿನೆಟ್ಲಿ ಅಲ್ಲಿ 100% ಮಲ್ಟಿಪ್ಲಿಕೇಶನ್ ಆಗಿರ್ತದ. ಯಾಕಂದ್ರೆ ಒಮ್ಮಿಂದೊಮ್ಮೆ ಡಬಲ್ ತ್ರಿಬಲ್ ಆಗ್ಬೇಕಂತಂದ್ರ ಅಲ್ಲಿ ಗುಣಾಕಾರನೇ ಆಗ್ಬೇಕು. ಓಕೆ, ಸೊ ಬಾಕಿ ಏನ್ ಚಾನ್ಸ್ ಇಲ್ಲ. ಬಟ್ ಇಲ್ಲಿ ಗುಣಾಕಾರ ಆಗ್ಬೇಕಿತ್ತಂದ್ರ 5ರ ಮಗ್ಗಿ ಒಳಗೆ 36 ಇಲ್ಲ, ಹೌದಿಲ್ರಿ. 5ರ ಮಗ್ಗಿ ಒಳಗೆ 36 ಇಲ್ಲ ಅಂತಂದ್ರ ಬಟ್ ಸಮೀಪ ಐತೆ. ಸೊ 30 ಅಂದ್ರ 5 7 ನೋಡ್ರಿ 35 ಐತದಲ್ಲ. ಸೊ 5 7 35 ಆತು. ದೆನ್ ಇದಕ್ಕೆ ನಾವು ಪ್ಲಸ್ 1 ಮಾಡಿದ್ರ 36 ಅಂತೂ ಬಂತು. ಓಕೆ, ದೆನ್ 1ನೇ ಸಂಖ್ಯೆಯಿಂದ ನಮ್ಗೆ 2ನೇ ಸಂಖ್ಯೆ ಬಂತ.
ಓಕೆ. ದೆನ್ ಎರಡನೇ ಸಂಖ್ಯೆಯಿಂದ ನಾವು ಮೂರನೇ ಸಂಖ್ಯೆ ತೆಗಿಬೇಕಾದ್ರೆ ಇದೇ ರೂಲ್ಸ್ ಫಾಲೋ ಮಾಡ್ಬೇಕು, ಯಾಕಂದ್ರೆ ಸರಣಿ ಒಳಗೆ ನಾವು ಏನ್ ರೂಲ್ಸ್ ಫಾಲೋ ಮಾಡ್ತಿದ್ವಿ ಅದೇ ರೂಲ್ಸ್ ಫಾಲೋ ಮಾಡ್ಬೇಕು. ದೆನ್ ಸಾಕಾದ್ರೆ ನೋಡ್ರಿ 36 ಇದೆ. ಸೊ 36 ಏನ್ ಮಾಡ್ತೀರಿ 7 ಗುಣಾಕಾರ ಮಾಡ್ತೀವಿ. 7 6 42, 7 3 21, ಒಂದು 252. ಸೊ ದೆನ್ 252ಕ್ಕೆ ನೀವು ಇಲ್ಲಿ ಮತ್ತೊಂದು ಪ್ಲಸ್ ಮಾಡ್ರಿ ಅಂತಾರ 253. ಬಟ್ 253 ನೋಡ್ರಿ ಈ ನಾವು ಆಪ್ಷನ್ಸ್ ನೋಡಿದಾಗ 253 ಅನ್ನುವಂತ ಆಪ್ಷನ್ ಇಲ್ಲ. ಓಕೆ, 253 ಇಲ್ಲ. ಬಟ್ 253 ನಿಯರ್ ಬೈ ಅಂತ ನೋಡ್ರಿ. ಸೊ ಸಿ ಐತಿ, ಡಿ ಐತಿ, ಮತ್ತೆ ಇನು ಐತಿ, ಹೌದಲ್ಲ. ಸೊ ಬಟ್ ನಿಯರ್ ಅಂದ್ರೆ ನೋಡ್ರಿ ಆಲ್ಮೋಸ್ಟ್ ವ್ಯತ್ಯಾಸವನ್ನ ನೋಡಿದಾಗ ನೋಡ್ರಿ ಸೊ ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 30 ಮೇಲನ ಐತೆ ಎಲ್ಲಾನು. ಓಕೆ, ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೋದು, 1 ಮೈನಸ್ ಮಾಡ್ಬೋದು 7ರೊಳಗ. ಅಂದ್ರ 36ನ್ನ ಎಷ್ಟು 6 ಮಾಡಿದಾಗ ನೋಡ್ರಿ. ಸೊ 36 6 ಮಾಡಿದಾಗ 6 6 36, 6 3 18 ಪ್ಲಸ್ 3 ಅಂತಂದ್ರ 21, 216 ಆಯ್ತು, ಹೌದಲ್ಲ. ಸೊ 216 ಆಯ್ತು. ದೆನ್ 216 ನೋಡ್ರಿ ಏನಾರ ಐತೆ ನಿಯರ್ ಬೈ ವ್ಯಾಲ್ಯೂ ಅಂತಂದ್ರ 18 ಐತಿ ಇಲ್ಲಿ. ಸೊ ದೆನ್ ಇಲ್ಲಿ 1 ಪ್ಲಸ್ ಮಾಡ್ಯಾವ, ಇಲ್ಲಿ 2 ಪ್ಲಸ್ ಮಾಡೋದು, ರೈಟ್. ಹಾಗಾದ್ರೆ ನೋಡ್ರಿ 218. ಸೊ ದೆನ್ ಹಾಗಾದ್ರೆ ನೋಡ್ರಿ ಈ ರೂಲ್ಸ್ ಐತೋ ಇಲ್ಲೋ ಅಂತ ನೋಡಕ್ ನೋಡ್ರಿ 36 6 ಗುಣಾಕಾರ ಮಾಡಿದಾಗ 216 ಬಂತು. ದೆನ್ ಪ್ಲಸ್ ಎಷ್ಟು ಮಾಡ್ರಿ 2 ಮಾಡಿದ್ರಿ. ಸೊ ಆನ್ಸರ್ ಏನ್ ಬರ್ತದ 218. ಬಟ್ ಈ 218ಗೂ ನಾವ್ ಏನ್ ಮಾಡ್ಬೇಕಂತಂದ್ರ ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಓಕೆ, ನಾವೇನ್ ಮಾಡಿದ್ವಿ ನೋಡ್ರಿ. ಸೊ ಇಲ್ಲಿ ಬರುವಂತ ಸಂಖ್ಯೆಯನ್ನ ನಾವೇನ್ ಮಾಡತ್ತೀವಿ, ಒಂದು ಸಂಖ್ಯೆ ಕಡಿಮೆ ಮಾಡಿ ಗುಣಾಕಾರ ಮಾಡ್ತೀವಿ. ಅಂದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಇಲ್ಲಿ 218 ಬಂತಂದ್ರ ಈ 218ಗೆ ಏನ್ ಮಾಡ್ಬೇಕು 1 ಮೈನಸ್ ಮಾಡ್ರಿ, ಅಂದ್ರೆ 5ರಲ್ಲಿ ಗುಣಾಕಾರ ಮಾಡ್ತೀವಿ. ಸೊ ದೆನ್ 5ರಲ್ಲಿ ಗುಣಾಕಾರ ಮಾಡಿದಾಗ ನೋಡ್ರಿ 5 8 40, 5 1 5 ಪ್ಲಸ್ 1 ಹಾಕಿದ್ರೆ 9 ಬಂತು. ದೆನ್ 5 2 ಎಷ್ಟು ಬಂದ್ರ 10. ದೆನ್ ಸೊ ಎಸ್ 1090 ಬಂತು. ದೆನ್ ಇಲ್ಲಿ 1 ಕೂಡಿಸಿದ್ವಿ, ಇಲ್ಲಿ 2 ಕೂಡಿಸಿದ್ವಿ. ಹಾಗಾದ್ರೆ ಇಲ್ಲಿ ಎಷ್ಟು ಕೂಡಿಸ್ಬೇಕು 3 ಕೂಡಿಸ್ಬೇಕು. ಸೊ ಹಾಗಾದ್ರೆ ನೋಡ್ರಿ 1093. ಸೊ ದೆನ್ ಇಲ್ಲೂ ಕೂಡ 1093 ಐತಿ. ಸೊ ದೆನ್ ಹಾಗಾದ್ರೆ ದಿಸ್ ಇಸ್ ದ ಲಾಜಿಕ್ ಕರೆಕ್ಟ್ ಇದ್ದಂಗೆ ಆಯ್ತು. ದೆನ್ ದ ಆನ್ಸರ್ ಇಸ್ ನಥಿಂಗ್ ಬಟ್ ಸೊ 218 ಇದು ಒಂದು ಸರಿಯಾದ ಉತ್ತರ ಆಗ್ತದೆ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ತಿಳಿದಿಲ್ಲ ಅಂತಂದ್ರೆ ಮತ್ತೊಂದ್ಸಲ ರಿಪೀಟ್ ನೋಡ್ರಿ. ಸೊ ಡೆಫಿನೆಟ್ಲಿ ಅರ್ಥ ಆಗ್ತದೆ. ಓಕೆ, ಸೊ ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡ್ರಿ ಇದು ಒಂದ್ ಏನಪ್ಪಾ ಅಂತಾರ, ಸೊ ನೋಡ್ರಿ ವೆನ್ ಡಯಾಗ್ರಾಮ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ವೆನ್ ಡಯಾಗ್ರಾಮ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಆಕ್ಚುಲಿ ಇದು ಅಷ್ಟೊಂದು ಡಿಸ್ಪ್ಲೇ ಸರಿಯಾಗಿಲ್ಲ. ನಾವು ಒಂದೇ ಆಪ್ಷನ್ ನೋಡ್ರಿ, ಎ ಆಪ್ಷನ್ ಏನಿದೆ ಈ ರೀತಿಯಾಗಿದೆ, ರೈಟ್. ಸೊ ಬಿ ಆಪ್ಷನ್ ಏನಿದೆ ಸೊ ಈ ರೀತಿಯಾಗಿದೆ, ರೈಟ್. ಸಿ ಆಪ್ಷನ್ ಏನಿದೆ ನೋಡ್ರಿ. ಸೊ ಒಂದರೊಳಗೆ ಅಂದ್ರೆ 2 ಸರ್ಕಲ್ ಒಂದ್ರಾಗ ಬಂದವ. ಡಿ ಆಪ್ಷನ್ ಏನೈತಿ 3 ಸರ್ಕಲ್ ಬೇರೆ ಬೇರೆ ಅದಾವ. ಸೊ ಅಂದ್ರ ಇಲ್ಲಿ ಏನಾಗಿದೆ ನೋಡ್ರಿ, ಭೂಮಿ, ಸಮುದ್ರ ಮತ್ತು ಸೂರ್ಯನನ್ನ ಪ್ರತಿನಿಧಿಸುವಂತೆ ವೆನ್ ಡಯಾಗ್ರಾಮ್ ನಾವು ಹೇಳ್ಬೇಕಂದ್ರ ವೆನ್ ಡಯಾಗ್ರಾಮ್ ಅಂತಂದ್ರೆ ಏನು, ದಟ್ ಇಸ್ 100% ರಿಲೇಷನ್ ಇರ್ತದ ಇಲ್ಲಿಯೂ ಕೂಡ. ಓಕೆ, ಯಾವ್ದಕ್ಕೆ ಯಾವ ಸಂಬಂಧಪಟ್ಟಿರ್ತದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಭೂಮಿ, ಸಮುದ್ರ, ಸೂರ್ಯ ಅಂತಂದಾಗ ಓಕೆ. ಸೊ ನೋಡ್ರಿ ಭೂಮಿ ಇದೆ, ಆ ಭೂಮಿ ಒಳಗ ಯಾರದಾರ ಏನೈತಪ್ಪ ಅಂದ್ರ ಸಮುದ್ರ ಐತಿ, ಹೌದಾ. ಭೂಮಿ ಐತಿ, ಭೂಮಿ ಮೇಲೆ ಸಮುದ್ರ ಐತಲ್ಲ, ಹೌದಿಲ್ಲ. ದೆನ್ ಬಟ್ ಏನಪ್ಪಾ ಅಂದ್ರೆ ನೋಡ್ರಿ ಸೂರ್ಯನ ನಾವೇನಂತೀವಿ ಸಪರೇಟ್ ಆದಂತ ಗ್ರಹ ಅಂತ ಹೇಳ್ತೀವಿ, ಹೌದಲ್ಲ. ಸೂರ್ಯ ಏನಪ್ಪಾ ಅಂದ್ರೆ ಒಂದು ಸಪರೇಟ್. ಓಕೆ, ಸೊ ನೋಡ್ರಿ ಭೂಮಿ ಒಳಗಡೆ ಸಮುದ್ರ, ಬಟ್ ಸೂರ್ಯ ಏನಪ್ಪಾ ಅಂದ್ರೆ ಬೇರೆ. ಬಟ್ ಇಲ್ಲಿ ಏನಾಗೈತೆ ನೋಡ್ರಿ, ಈಗ ಇನ್ ಕೇಸ್ ನಾವ್ ಇದನ್ನ ಭೂಮಿ ಇದು ಏನಪ್ಪಾ ಅಂದ್ರೆ ಸಮುದ್ರ, ಇದು ಸೂರ್ಯ ಅಂತಾರೆ, ಸಮುದ್ರದಾಗ ಸೂರ್ಯ ಇರ್ತಾನ ಅಂದಂಗ ಆಗತ್ತೆ. ಸೊ ಇದು ಕೂಡ ಇದು ರಾಂಗ್ ಆಗ್ತದೆ. ಸೊ ಇಲ್ಲಿ ನೋಡ್ರಿ ಇದು ಕೂಡ ಏನೋ ತಪ್ಪಾಗ್ತದೆ. ಇನ್ನು 3 ಬೇರೆ ಬೇರೆ ಅಂತಂದ್ರೆ ಬಟ್ ಭೂಮಿ ಒಳಗೆ ಏನ್ ಬರ್ತೈತಿ, ಭೂಮಿ ಮೇಲೆ ಸಮುದ್ರ ಐತಿ, ಇದು ಕೂಡ ತಪ್ಪಾಗ್ತೈತಿ. ಸೊ ಇಲ್ಲಿ ನಾವೇನ್ ಅನ್ಬೋದಪ್ಪ ಅಂದ್ರ, ಸೊ ನೋಡ್ರಿ ಈ ಭೂಮಿ ಇದೆ, ಸೊ ಭೂಮಿ ಮೇಲೆ ಏನದ ಸಮುದ್ರ ಇದೆ. ಸೊ ದೆನ್ ಈ ಸೂರ್ಯ ಏನಪ್ಪಾ ಅಂತಂದ್ರ ಸಪರೇಟ್. ಸೊ ದೆನ್ ದ ಸೆಕೆಂಡ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಏನ ನಮ್ಮ ರಿಲೇಷನ್ ಅಂದ್ರೆ ನಮ್ಮ ನಾಲೆಜ್ ಮೇಲೆ ಹೋಗ್ತೈತಿ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಎಸ್ ಇದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ಒಂದು ರ್ಯಾಂಕಿಂಗ್ ಮಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಸೊ ರ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನೋಡ್ರಿ, ಬಾಲಕಿಯರ ಸಾಲಿನಲ್ಲಿ ರೀನಾ 2ರಿಂದ 10ನೇ ಹಾಗೂ ವಿದ್ಯಾ ಬಲದಿಂದ 19ನೇ ಸ್ಥಾನ ಪಡೆದಿದ್ದಾರೆ. ಸೊ ಹಾಗಾದ್ರೆ ನೋಡ್ರಿ ಒಂದು ಬಾಲಕಿಯರ ನೋಡ್ರಿ ಬಾಲಕಿಯರಿದ್ದಾರೆ. ಸೊ ಎಡಗಡೆಯಿಂದ ಯಾರಿದ್ದಾರೆ ನೋಡ್ರಿ 10ನೇ ಸ್ಥಾನಕ್ಕ ಯಾರಿದಾರ, ಸೊ ರೀನಾ. ಸೊ ಈ ರೀನಾ ಇದ್ದಾಳೆ. ನಾನು ಬಲಗಡೆಯಿಂದ ನೋಡ್ರಿ ಎಷ್ಟನೇ ಸ್ಥಾನಕ್ಕ 19ನೇ ಸ್ಥಾನಕ್ಕೆ ಯಾರಿದಾರ, ಸೊ ವಿದ್ಯಾ ಇದ್ದಾರೆ, ರೈಟ್. ಸೊ ವಿದ್ಯಾ ಇದ್ದಾರೆ. ಸೊ ಹಾಗಾದ್ರೆ ನೋಡ್ರಿ ಅವರು ತಮ್ಮ ಸ್ಥಾನಗಳನ್ನು ಪರಸ್ಪರ ಬದಲಾಯಿಸಿದರೆ ನೋಡ್ರಿ, ಪರಸ್ಪರ ಬದಲಾಯಿಸಿದಾಗ ಏನಾಕೈತಿ, ಸೊ ವಿದ್ಯಾ ಈ ಕಡೆ ಬರ್ತಾಳ, ರೀನಾ ಈ ಕಡೆ ಹೋಗ್ತಾಳ, ಕರೆಕ್ಟಾ. ಅವಾಗ ನೋಡ್ರಿ ವಿದ್ಯಾಳ ಸ್ಥಾನ ಎಡದಿಂದ 10ಕ್ಕೆ 10, ರೀನಾಳ ಸ್ಥಾನ ಬಲದಿಂದ 19ನೇ ಆಗ್ತೈತಿ. ಓಕೆ, ಅದು ಮಾಡಿದ ಮೇಲೆ ಏನಪ್ಪಾ ಅಂದ್ರೆ ರೀನಾ ಎಡದಿಂದ 16 ಆಗ್ತಾಳ ಅಂತ ಹೇಳ್ತಾರ. ಸೊ ನೋಡ್ರಿ ಇದು ಮಾಡಿದ ಮೇಲೆ ರೀನಾ ಎಡದಿಂದ ಏನಪ್ಪಾ ಅಂತಾರ
16ನೇ ಸ್ಥಾನ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ಸಾಲಿನಲ್ಲಿ ಎಷ್ಟು ಹುಡುಗಿಯರು ಕೂತಿದ್ದಾರೆ? ಓಕೆ, ಹಾಗಾದ್ರೆ ನೋಡ್ರಿ ಈ ಟೋಟಲ್ ಸಾಲ್ದಾಗ ಎಷ್ಟು ಜನ ಕೂತಾರ ಅಂತ ಕೇಳ್ತಾರ. ಇಲ್ಲಿ ನಮಗೊಂದು ಫಾರ್ಮುಲಾ ಬರ್ತೈತಿ. ಸೊ ಟೋಟಲ್ ಮಾಡ್ಬೇಕಿತ್ತಂತಂದ್ರ ನೀವು ಟೋಟಲ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀರಪ್ಪ ಅಂತಂದ್ರ ಒಂದು ಬಲಗಡೆ ಪ್ಲಸ್ ಎಡಗಡೆ -1 ಮಾಡ್ಬೇಕು. ಓಕೆ, ಇದೇ ಒಂದ್ ಏನ್ ಮಾಡಿರ್ತಾರೋ ಮೇಲೆ ಕೆಳಗಡೆ ಅನ್ನೋದು ಕೊಟ್ಟಿರ್ತಾರ. ಅವಾಗ ಏನಕ್ಕೈತಿ ನೋಡ್ರಿ ಟೋಟಲ್ ಮಾಡ್ಬೇಕಾದ್ರ ಸೊ ಟಾಪ್ ಪ್ಲಸ್ ಬಾಟಮ್ -1 ಮಾಡ್ತೀರಿ. ಹೌದಲ್ಲ, ಕೆಳಗಡೆಯಿಂದ ರ್ಯಾಂಕು ಮೇಲ್ಗಡೆಯಿಂದ ರ್ಯಾಂಕು -1. ಇಲ್ಲಿ ಏನ್ ಮಾಡ್ಯಾರ ಎಡಗಡೆ ಬಲಗಡೆ ಕೊಟ್ಟಾರ. ಹಾಗಾದ್ರೆ ಎಡಗಡೆ ಬಲಗಡೆ -1 ಮಾಡೋದು. ಓಕೆ, ಹಾಗಾದ್ರೆ ರೀನಾನ ಸ್ಥಾನ ನೋಡ್ರಿ ನಮಗ ಬಲಗಡೆಯಿಂದನೂ ಐತಿ ಎಡಗಡೆಯಿಂದನೂ ಐತಿ. ಸೊ ಬಲಗಡೆಯಿಂದ ಎಷ್ಟನೇ ಇದೆ 19. ದೆನ್ ಹಾಗಾದ್ರೆ ಎಡಗಡೆಯಿಂದ ಎಷ್ಟನೇ ಇದೆ 16. ರೈಟ್. ಸೊ ದೆನ್ ಎರಡು ಕೂಡಿಸಿದ ನೋಡ್ರಿ 19 + 16 ಸೊ ಎಷ್ಟಾಗ್ತದೆ 35. ಓಕೆ, ಬಟ್ ಏನ್ ಮಾಡ್ಬೇಕು -1 ಮಾಡ್ಬೇಕಾ? ಸೊ ದೆನ್ ಯಾಕಪ್ಪ ಅಂತಂದ್ರ ಇಲ್ಲಿ ನಾವು ಟೋಟಲ್ ಕೂಡಿಸಿದಾಗ ಇದೆರಡನ್ನೂ ಕೂಡಿಸಿರ್ತೀವಿ. ಬಟ್ ನಾವು ಯಾಕಂದ್ರ ಒಬ್ಬಳೇ ವ್ಯಕ್ತಿಯ 2 ಸ್ಥಾನಗಳನ್ನ ನಾವೇನ್ ಮಾಡ್ತೀವಿ ಗಣನೆಗೆ ತೆಗೆದುಕೊಳ್ತೇವೆ. ಓಕೆ, ಅದರೊಳಗೆ 1 ಮೈನಸ್ ಮಾಡ್ತೀರಿ. ಸೊ ಆನ್ಸರ್ ಏನ್ ಬರ್ತದ 34. ಓಕೆ, ಸೊ ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ಸೊ ದೆನ್ ಎಸ್, ಸೊ ದೆನ್ ದಿಸ್ ಇಸ್ ದ ಎಂಡ್ ಆಫ್ ದ ಸೆಷನ್. ಓಕೆ, ಇವತ್ತಿನ ಒಂದು ಎಷ್ಟು ಪ್ರಶ್ನೆಗಳನ್ನ ನಾವು ಬಿಡಿಸಿವಿ. ಸೊ ಇದು ಒಂದು ನೋಡ್ರಿ ಪೂರ್ತಿ RPF ಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗಳು. ಓಕೆ, ಇದೇ ರೀತಿಯಾದಂತ ಒಂದು ಮುಂದಿನ ಕ್ವಶನ್ಗಳನ್ನ ನಾವು ಪ್ರಶ್ನೆಗಳನ್ನ ಮುಂದಿನ ವಿಡಿಯೋ ಮುಖಾಂತರ ನಾನು ನಿಮ್ ಮುಂದೆ ತೆಗೆದುಕೊಂಡು ಬರ್ತೀನಿ. ಸೊ ಹಾಗಾದ್ರೆ ನೋಡ್ರಿ ಪ್ರತಿ 2 ದಿವಸಕ್ಕೊಮ್ಮೆ ನಾ ಏನಪ್ಪಾ ಅಂತಂದ್ರೆ ಈ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಸಹಕರಿಸಿ. ಸೊ ನಮ್ಮ ಚಾನಲ್ಗೆ ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ ಫ್ರೆಂಡ್ಸ್ಗಳಿಗೂ ತಿಳಿಸ್ರಿ. ಸೊ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.